ನಾವಿವತ್ತು ಪ್ರಸನ್ನ ಥಿಯೇಟರ್ ಅಲ್ಲಿ ಇದೀವಿ. ಇಲ್ಲಿ ನೋಡ್ತಿರ್ಬೋದು ಥಿಯೇಟರ್ ಎಲ್ಲ ಫುಲ್ ಖಾಲಿ ಹೊಡಿದಿದೆ. ಯಾಕಂದ್ರೆ ಶೋಗಳು ರನ್ ಆಗ್ತಾ ಇಲ್ಲ. ಹೆಚ್ಚಿನದಾಗಿ ಶೋಗಳು ರನ್ ಆಗ್ತಿಲ್ಲ ಅಂತ ಹೇಳೋದಕ್ಕಿಂತ ಜನರು ಥಿಯೇಟರ್ ಕಡೆ ಬರ್ತಾ ಇಲ್ಲ. ಒಂದಿಷ್ಟು ದಿನಗಳ ಹಿಂದೆನು ಒಂದ್ ಒಳ್ಳೆ ಸಿನಿಮಾಗಳು ಬಂತು, ಅವಾಗೆಲ್ಲ ಜನರು ಬರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳು ಬರುವಂತ ಸಂಖ್ಯೆಗಳು ಕಡಿಮೆ ಆಗಿದೆ. ಈ ಕಾರಣದಿಂದ ನೀವು ಇಲ್ಲಿ ನೋಡ್ತಿರ್ಬೋದು ಫುಲ್ ಥಿಯೇಟರ್ ಎಲ್ಲ ಫುಲ್ ಖಾಲಿ ಹೊಡಿದಿದೆ. ಫಸ್ಟ್ ಶೋ ಬರ್ತಾ ಇಲ್ಲ ಅಂತ ಫಸ್ಟ್ ಶೋ ಕ್ಯಾನ್ಸಲ್ ಮಾಡ್ತಾ ಇದ್ರು ಇಷ್ಟು ದಿನ. ಮಾರ್ನಿಂಗ್ ಶೋನು ಕ್ಯಾನ್ಸಲ್ ಮಾಡ್ತಿದ್ರು. ಆನಂತರ ಮ್ಯಾಟ್ನಿ ಶೋಗೆ ಜನ ಬರ್ತಿದ್ರು ಅಂತ ಮ್ಯಾಟ್ನಿ ಶೋ ಆಗ್ತಿದ್ರು. ನಂತರ ದಿನಗಳಲ್ಲಿ ಮ್ಯಾಟ್ನಿ ಶೋಗೂ ಜನರು ಬರುವಂತದ್ದು ಕಡಿಮೆ ಆಗಿದೆ. ಹೀಗೆ ಹೋಗ್ತಾ ಇದ್ರೆ ಈವ್ನಿಂಗ್ ಶೋನು ಇರಲ್ಲ, ನೈಟ್ ಶೋನು ಇರಲ್ಲ, ಯಾವ್ದು ಇರಲ್ಲ. ಇಲ್ಲಿನ ಸಿಬ್ಬಂದಿಗಳಾದಂತವ್ರು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಏನ್ ಮಾಡೋದು ನಮ್ಮ ಮುಂದಿನ ಜೀವನ ಅನ್ನುವಂಥದ್ದು ಅವರಿಗೆ ಒಂದು ಟೆನ್ಷನ್ ಆಗೋಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿನ ಸಿಬ್ಬಂದಿಗಳಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ, ಮೋಹನ್ ಸರ್ ಅಂತ ಇದ್ದಾರೆ ಇಲ್ಲಿನ ಸಿಬ್ಬಂದಿಗಳಿವರು. ಮೋಹನ್ ಸರ್, ಹಾಯ್. ನೋಡ್ತಿರ್ಬೋದು ಇವತ್ತಿನ ಸಮಸ್ಯೆ ಇದು ಹಿಂದಿನದಲ್ಲ, ಮೊದ್ಲಿಂದಾನೇ ಇದ್ದೇ ಇದೆ ಮತ್ತು ಜಾಸ್ತಿ ಆಗ್ತಾ ಇದೆ, ಮತ್ತು ಕಮ್ಮಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ. ಹೀಗೆ ಆದ್ರೆ ಏನ್ ಮುಂದಿನ ಕತೆ ಏನು ಅಂತ. ಏನೊಂದು ಥಿಯೇಟರ್ಗಳನ್ನ ಮುಚ್ಚಬೇಕಾಗ್ತದೆ. ಸಿನಿಮಾಗಳಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಎಷ್ಟು ದಿನ ಅಂತ ಹಳೆ ಪಿಕ್ಚರ್ಗಳನ್ನ ಹಾಕೊಂಡು ಓಡ್ಸಕ್ಕಾಗ್ತದೆ? ಇದಕ್ಕೂ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದೇನೋ ತೀರ್ಮಾನ ತಗೊಂಡು ಮಾಡ್ಬೇಕಾಗ್ತದೆ. ಮೊನ್ನೆ ಸಿದ್ದರಾಮಯ್ಯ ಸರ್ ಮಾಡಿದ್ರು. ಇನ್ನು ಮಾಲ್ನಲ್ಲಿ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಇತ್ತು, ಜನ ಕಷ್ಟ ಅಂತಂದೇಳಿ 200 ರೂಪಾಯಿ 100 ರೂಪಾಯಿವರೆಗೂ ಏನೋ ಇಳಿಸಿದ್ದಾರೆ. ಅದೇ ರೀತಿ ಒಂದು ಸಿನಿಮಾಗಳು ವರ್ಷಕ್ಕೆ ಇಷ್ಟು ಸಿನಿಮಾಗಳು ಇರ್ಬೇಕು ಅಂದ್ರೆ ಮಾಡಿದ್ರೆ ಸೋತೈತೆ. ಎಲ್ಲರೂ ಒಂದು ಕಾನೂನು ಮಾಡ್ಬೇಕು. ಯಾವ್ದೇ ಆಗ್ಲಿ ಇಂಥ ನಟನೆ ಅಂತ ಏನಿಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಬಂದ್ರೆ ಸಿನಿಮಾಗಳು ಚಿತ್ರಮಂದಿರಗಳು ಉಳ್ಕೊಂತವೆ ಅಷ್ಟೇ. ಇಲ್ಲ ಅಂದ್ರೆ ಗೋಡನ್ಗಳು ಆಗ್ತವೆ. ಈಗ ನೋಡ್ತಾ ಇದ್ರೆ ನೀವು ಕೆಲವು ಎಷ್ಟೋ ತಾಲೂಕು ಮಟ್ಟದಲ್ಲಿ ಮುಚ್ಚೋಗ್ಬಿಟ್ಟಿದಾವೆ ಕಂಡಿದೆ ಅಲ್ಲೂರಾ. ಅದರಿಂದ ಇಲ್ಲಿ ನಮ್ಮಲ್ಲೇ ಪರವಾಗಿಲ್ಲ, ನಡೀತಾ ಇತ್ತು. ಇವಾಗ ಇವತ್ತೊಂದಿನ ಮಾತ್ರ ಮನುಷ್ಯ ಮುಚ್ಚಿದೀವಿ ಅಷ್ಟೇ. ಮಧ್ಯಾಹ್ನ ಎಲ್ಲ ಜನ ಬರ್ತಾರೆ. ಈ ಮೊದಲೇ ವಾತಾವರಣ ಬೇರೆ 40 ಡಿಗ್ರಿವರೆಗೂ ಹೋಗ್ತಾ ಇದೆ ಈಗ. ಅಲ್ಲೂರಾ. ಮತ್ತೆ ಅದಲ್ಲದೆ ಕ್ರಿಕೆಟ್, IPL, WPL ಬೇರೆ ನಮ್ಗೆ ಗಾಯದ ಮೇಲೆ ಬರೆಯಿದ್ದಾಗೆ ಮ್ಯಾಚ್ ಇದೆ. ಶನಿವಾರ ಬಂದವರೇ ಮ್ಯಾಚ್ ಇರ್ತವೆ. ಅವತ್ತೇ ಸ್ವಲ್ಪ ಜನ ಆಚೆ ನಮ್ಮ ಥಿಯೇಟರ್ಗೆ ಭೇಟಿ ಕೊಡೋದು. ಅವತ್ತೇ ಮುಚ್ಚಿಬಿಟ್ರೆ ಅವಾಗ ಇವತ್ತು ವಾರಕ್ಕೆ 2 ದಿನ ವ್ಯಾಪಾರ ಆಗ್ತದೆ. ಅದೇ ಮುಚ್ಕೊಂಡ್ರೆ ಏನ್ ಮಾಡೋದು ನಾವು? ಅಲ್ಲೂರಾ. ನಮ್ಗೆ ಅಂತ ಅಲ್ಲ, ಮಾಲ್ಗಳಿಗೂ ಓಡ್ತಾನೆ ಜನ. ಅವತ್ತು ಮ್ಯಾಚ್ ಇದ್ರೆ ಅವತ್ತು ಬರಲ್ಲ. IPL ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ಶುರು ಆಯ್ತು. ಖಂಡಿತ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಜನ ಅವತ್ತು ಒಂದು 1000 ಜನ ನಾವು ಏನೋ ಬರ್ತಾರೆ ಅನ್ಕೊಂಡ್ರೆ ಮಿನಿಮಮ್ ಒಂದು 400-500 ಜನಕ್ಕೆ ಸುಸ್ತಾಗ್ಬಿಡ್ತಾರೆ. ಎಲ್ಲ ಟಿವಿ ಮುಂದೆ ಕುತ್ಕೊಂಡ್ಬಿಡ್ತಾರೆ ನೋಡ್ತಾ. ಅದನ್ನ ನಾವು ಏನು ಮಾಡಕ್ ಆಗಲ್ಲ. ಅಲ್ಲೂರ ನಾವು ಎಲ್ಲಾ ಥಿಯೇಟರ್ಗೂ ವಿಸಿಟ್ ಮಾಡ್ತಾ ಬಂದ್ರಿ. ಎಲ್ಲರೂ ಕೂಡ ಮಾರ್ನಿಂಗ್ ಶೋ ಕ್ಯಾನ್ಸಲ್ ಮಾಡಿದ್ದಾರೆ. ಹೌದು, ಜನರು ಬರ್ತಿಲ್ಲ ಅಂತ. ನಾವು ಇವತ್ತು ಹೆಚ್ಚಿನದಾಗಿ ಒಳ್ಳೆ ಸಿನಿಮಾಗಳಿಲ್ಲ. ಖಂಡಿತ ನೀವ್ ಹೇಳೋದು ನಿಜ ಇದೆ. ಸಿನಿಮಾಗಳು ಬರ್ತಾ ಇಲ್ಲ. ಈಗ ನೋಡಿದ್ರೆ ನಾಳೆ 27ನೇ ತಾರೀಕು ಹವಾಮಾನ ಇದೆ ಒಂದು. ನೋಡ್ಬೇಕು, ಜನ ಬರ್ತಾರೆ, ಚೆನ್ನಾಗಿದೆ, ಜನ ನೋಡ್ತಾರೆ. ಇವೆಂಟ್ ಇದೆ 27ನೇ ತಾರೀಕು. ಅಂದ್ರೆ ಈ ಶೋಗಳು ಕ್ಯಾನ್ಸಲ್ ಮಾಡಿದ್ರೆ ಅಂದ್ರೆ ಈಗ ಥಿಯೇಟರ್ ಹೇಗ್ ನಡೆಸೋದು ಅಂತ ಇದ್ರೆ ಎಲ್ಲರೂ ಸಂಬಳ ಎಲ್ಲ ಕೊಡ್ಬೇಕು. ಹೌದೌದು, ತೊಂದರೆ ಆಗುತ್ತೆ. ಖರ್ಚು ವೆಚ್ಚಗಳು ಇರುತ್ತೆ. ಖಂಡಿತ ಟ್ಯಾಕ್ಸ್ ಕಟ್ಬೇಕು, ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಬೇಕು. ಎಲ್ಲ ಒಳ ಪ್ರಾಬ್ಲಮ್ಸ್ ಇದೆ. ಸ್ಟಾಫ್ಗೆಲ್ಲ ಒಂದು 30 ಮಂದಿ ಸ್ಟಾಫ್ ಇದೀವಿ ನಾವು. ಅವ್ರಿಗೂ ಸಂಬಳ ಕೊಡ್ಬೇಕು. ನಾವು ಸಿನಿಮಾ ಓಡಿಸಿಲ್ಲ ಅಂತ ಅವ್ರಿಗೆ ಸಂಬಳ ಸಾಕಾಗಲ್ಲ, ಪೇಮೆಂಟ್ ಮಾಡಲೇಬೇಕು. ತೊಂದರೆ ಆಗ್ತಾ ಇದೆ ಖಂಡಿತ. ಹೀಗಾದ್ರೆ ಮುಂದೆ ಹೇಗೆ ಅಂತ ಭಗವಂತನ ಕಾಪಾಡ್ಬೇಕು ಅಷ್ಟೇ. ನಮ್ಮನ್ನು ಬೇರೆ ಏನಿಲ್ಲ. ಸಿನಿಮಾಗಳು ಬಂದ್ರೆ ಉಳಿತೀವಿ, ಇಲ್ಲ ಅಂದ್ರೆ ಹೋಯ್ತೀವಿ ಮನೆಗೆ. ರಿಲೀಸ್ ಮಾಡ್ತಿದ್ದಾರೆ ಎಲ್ಲಾ ಸಿನಿಮಾಗಳು. ಹೌದೌದು. ಬಟ್ ಅದರಿಂದ ಜನರು ಬರ್ತಾರೆ ಅನ್ನೋ ನಂಬಿಕೆ ಇದೆಯಾ ಏನು ಅಂತ? ಕೆಲವು ಪಿಕ್ಚರ್ ಚೆನ್ನಾಗಿದೆ ಬರ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಇಲ್ಲ. ಅವ್ರಿಗೆ ಇಷ್ಟ ಆಗ್ಬೇಕು. ನಾವು ಸುಮ್ಮನೆ ಜನಗಳ ಮೇಲೆ ಅಪಾದನೆ ಒತ್ಸೋದಲ್ಲ. ಪಿಕ್ಚರ್ ಚೆನ್ನಾಗಿ ನೋಡುದು. ಈಗ ಅಪ್ಪ ನೋಡೋ ರಿಲೀಸ್ ಆಗಿದೆ. ಕೆಲವು ಥಿಯೇಟರ್ ಬಂದಿದೆ ಕಲೆಕ್ಷನ್, ಕೆಲವು ಥಿಯೇಟರ್ ಇಲ್ಲ. ಏನೋ ಮಾಡಕ್ ಆಗಲ್ಲ ಅಲ್ವರಾ. ಅಂದ್ರೆ ಪ್ರಮೋಷನ್ ವಿಚಾರದಲ್ಲಿ ಸೋತಿರ್ಬೋದೇ. ಆದ್ರೆ ಏನು ಜನರಿಗೆ ಇಂಟ್ರೆಸ್ಟ್ ಇರಲ್ವಾ, ಇಲ್ವಾ ಏನು ಅಂತ? ಜನಗಳು ಇಷ್ಟ ಆದ್ರೆ ತಗೊಂತಾರೆ, ಇಷ್ಟ ಇಲ್ಲ ಬಿಡ್ತಾರೆ ಅಷ್ಟೇ. ನಿಮ್ಮಲ್ಲಿ ಕೂಡ ರಿಲೀಸ್ ಆದ ಸಿನಿಮಾಗಳೆಲ್ಲ ಚೆನ್ನಾಗಿ. ಖಂಡಿತ ನೀವೇ ನೋಡಿದ್ರೆ ಹೋದ ವರ್ಷ ಅಪ್ಪು ಬರ್ತಡೇ ಜಾಕಿ ಹಾಕಿದ್ವಿ. 12 ಲಕ್ಷ ಶೇರ್ ಕೊಟ್ಟಿದ್ವಿ ನಮ್ಮ ಥಿಯೇಟರ್ ಅಲ್ಲಿ. ಕೆಲವು ಸಲ ಬರ್ತಾರೆ. ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಪಿಕ್ಚರ್ ಚೆನ್ನಾಗಿತ್ತ ನೋಡ್ತಾರೆ, ಇಲ್ಲ ಅಂದ್ರೆ ತಿರಸ್ಕರಿಸ್ತಾರೆ ಪ್ರೇಕ್ಷಕ ಮಹಾಶಯರು. ರಿಲೀಸ್ ಆದ ಸಿನಿಮಾ ಕಲೆಕ್ಷನ್ ಎಲ್ಲ ಅದ್ಭುತ. ಕೆಲವು ಒಳ್ಳೊಳ್ಳೆ ಸೆಲೆಕ್ಷನ್ ಪಿಕ್ಚರ್ ಒಳ್ಳೊಳ್ಳೆ ಬರ್ತಾ ಇದಾವೆ. ಏನ್ ತೊಂದರೆ ಏನಿಲ್ಲ. ಕೆಲವು ರಿಲೀಸ್ ಅಂತ ಎಲ್ಲ ಆಗ್ತಾವೆ ಅಂತ ಹೇಳಕ್ ಆಗಲ್ಲ. 10 ಪಿಕ್ಚರ್ ಅಲ್ಲಿ ಒಂದು ರಿಲೀಸ್ ಆದ ಸಿನಿಮಾಗಳಲ್ಲಿ ಯಾವ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಕರಿಯಾನ ಹೋಯ್ತು,
ಮೊನ್ನೆ ಎಲ್ಲ ಇದೆಲ್ಲ ಹಾಕಿದ್ವಿ ಚೆನ್ನಾಗಿ ಒಳ್ಳೊಳ್ಳೆ ಪಿಕ್ಚರ್ ಪರವಾಗಿಲ್ಲ, ನಾಟ್ ಬ್ಯಾಡ್. ಪಿಕ್ಚರ್ ಇಲ್ದಕ್ಕೆ ಫೀಡ್ ಮಾಡ್ತಾ ಇದೀವಿ ಅಷ್ಟೇ. ಯಾವನ ಪಿಕ್ಚರ್ ಇದ್ರೆ ನಾವು ಅದೆಲ್ಲ ನಾಳೆಯಿಂದ ಸಲಾಡ್ ಹಾಕ್ತಾ ಇದೀವಿ. ಅದು re-release. ಅದು ರಿಲೀಸೇನೆ ನೋಡೋಣ, ಕಲೆಕ್ಷನ್ ಬಂದು ನೋಡೋಣ, ಜನ ಬಂದ ಓಡಿಸ್ತೀವಿ, ಇಲ್ಲ ಅಂದ್ರೆ ಮುಚ್ಚುತ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತೇನ ಬರೀ ರೀ-ರಿಲೀಸ್ ಸಿನಿಮಾಗಳನ್ನ ಹಾಕ್ತೀರಾ? ಏನು ಮಾಡಕ್ಕಾಗಲ್ಲ, ಬಂದ್ರೆ ಹಾಕ್ತಿವಿ, ಇಲ್ಲ ಅಂದ್ರೆ ಮುಚ್ಚಬೇಕಾದ ಪರಿಸ್ಥಿತಿ ಬರ್ತದೆ. ಪ್ರಕಾರ ಏನ್ ಮಾಡ್ಬೇಕಂತ ಸ್ಟಾರ್ಸ್ ಗಳಿಂದ ತಪ್ಪಾಗ್ತಿದ್ಯಾ ಇಲ್ಲ ಇಂಡಸ್ಟ್ರಿ ಕಡೆಯಿಂದ ಎಲ್ಲಿ ತಪ್ಪಾಗ್ತಿದೆ? ಇದು ಒಂದು ನಾವು ಇಂಥವ್ರ ಮೇಲೆ ಅಂತ ತಪ್ಪೋರ್ಸಕ್ ಆಗಲ್ಲ. ನಾವು ಇಂಡಸ್ಟ್ರಿ ಬಂಡವಾಳ ಹಾಕೋನು ಪ್ರೊಡ್ಯೂಸರ್ ಅಲ್ವಾ, ಅವ್ರ ಮೇಲೆ ಇದಾಗ್ತದೆ. ಒಬ್ಬ ಪ್ರೊಡ್ಯೂಸರ್ ಒಂದು ಪಿಕ್ಚರ್ ಮಾಡಿದ್ರೆ 100 ಜನ ಬದುಕ್ತಾರೆ ಅಲ್ವಾ. ಅದರಿಂದ ಪ್ರೊಡ್ಯೂಸರ್ ಮೇಲೆ ನಿಂತಿದೆ. ಅವರು ಆದಾಯ ಬಂದಿರ್ತಾರೆ, ಅವ್ರು ಮನೆ ಮಠ ಮಾಡ್ಬೇಕಾನೆ ಅಲ್ವರಾ. ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಪ್ರೊಡ್ಯೂಸರ್ಸ್ ಬಂದ್ರೆ ನಾವು ಸೇಫ್ ಆಗ್ತೀವಿ, ಇಲ್ಲ ಅಂದ್ರೆ ನಾವು ಅಷ್ಟೇ. ಇನ್ನು ಸಾಕಷ್ಟು ಜನ ಏನ್ ಹೇಳ್ತಿದಾರೆ ಅಂದ್ರೆ ಥಿಯೇಟರ್ ಕಡೆಯಿಂದ ನಮ್ಗೆ ಏನು ಇನ್ಕಮ್ ಇಲ್ಲ, ಇದನ್ನೆಲ್ಲ ಹೊಡೆದಾಕ್ಬಿಟ್ಟು ಒಂದು ಮಲ್ಟಿಪ್ಲೆಕ್ಸ್ ಮಾಲ್ಗಳು ಕಟ್ಟೋಣ, ಈ ತರದೆಲ್ಲ ಪ್ಲಾನ್ ಆಗ್ತಿದೆ. ಬಟ್ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗಳು ಕೂಡ ಇದೇ ತರ ಆಗಿ ಹೋಗಿದೆ. ಹೌದು ಸರ್, ಎಷ್ಟು ಮಾಲ್ ಒಂದ್ ಏರಿಯಾಗೆ 1 ಕಿಲೋಮೀಟರ್ ಇಷ್ಟ ಅಂತ ಮಾಲ್ ನೋಡೋದು ಅಷ್ಟೇ. ನಿಮ್ ಬರೀ ಮಾಲ್ಗಳು ಇದೆ, ಇಲ್ಲಿ ಜನ ಎಲ್ಲಿಂದ ಹೋಗ್ತಾರೆ ಅಲ್ವರಾ. 15 ಕಿಲೋಮೀಟರ್ ನಿಮ್ ಮಾಲ್ಗಳು ಮಾಡಿದ್ರೆ ಜನ ಎಲ್ಲಿ ಹೋಗ್ತಾರೆ ಅಲ್ವರಾ. ಇಷ್ಟು ಜನಸಂಖ್ಯೆಗೆ ಒಂದಿರ್ಬೇಕು, ನಿಮ್ಗೆ ಗೊತ್ತು ಇಷ್ಟು ಜನಸಂಖ್ಯೆ ಇಷ್ಟು ಡಾಕ್ಟರ್ ಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಹಾಗೆ ಇಷ್ಟು ಜನಸಂಖ್ಯೆಗೆ ಇಷ್ಟು ಮಾಲ್ಗಳು ಇರ್ಬೇಕಂತ ಅವ್ರು ಮಾಡ್ಬೇಕಲ್ವರಾ. ಈಗ ಗಲ್ಲಿಗೆ ಮುಂದೆ ಮಾಡ್ಕೊಂತ ಇದ್ದಾರೆ. ನೀವು ಯಾರು ಬರ್ತಾರೆ ಜನ? ನಿಮ್ಗೆ ಜನ ಎಲ್ಲಿಂದ ಕರ್ಕೊಂಡ್ ಬರ್ತೀರಾ ನೀವು? ಜನಗಳಿಂದ ದುಡ್ಡಲ್ಲಿ ಬರ್ತದೆ ಅಲ್ವರಾ. ಒಂದು ಇಷ್ಟು ಕೋಟಿ ಜನಸಂಖ್ಯೆಗೆ, ಇಷ್ಟು ಲಕ್ಷ ಜನಸಂಖ್ಯೆಗೆ ಅಂತ ಆ ಏರಿಯಾ ವೈಸ್ ಮಾಡಿದ್ರೆ ಸರಿ. ಎಲ್ಲಾ ಮಾಲ್ಗಳು ಮಾಡಕ್ ಆಗಲ್ಲ ಅಲ್ವಾ. ಒಂದು ಶೋ ರನ್ ಆಗಕ್ಕೆ ಎಷ್ಟು ಖರ್ಚು ವೆಚ್ಚ ಬರುತ್ತೆ ಅಂತ ಸರ್? ಮಿನಿಮಮ್ ನಮ್ಗೆ ಒಂದು 50 ಜನ ಬಂದ್ರೆ ನಾವು ಶೋ ಕೊಟ್ರೆ ಪರವಾಗಿಲ್ಲ. ಅದಕ್ಕಿಂತ ಕಡಿಮೆ ಬಂದ್ರೆ ಲಾಸೆ. ವಿದ್ಯುತ್ ಶಕ್ತಿ ಮೇಲಾಗಿ AC ಹಾಕ್ತಿವಿ, ಮೋಟರ್ ಓಡಿಸ್ತೀವಿ. ಒಂದು ಅಂದಾಜು ಎಷ್ಟು ಬರ್ಬೋದು ಸರ್ ಖರ್ಚು? ದಿನ ಮಿನಿಮಮ್ ಒಂದು ಶೋ ಬಂದ್ಬಿಟ್ಟು ನಮಗೆ 3 ಇಂದ 4 ಸಾವಿರ ಖರ್ಚಾಗುತ್ತೆ. ನೀವು ಜನ ಇರ್ಲಿ ಇಲ್ಲದೆ ಇರ್ಲಿ ಓಡಿಸೋದು, ಶೋ ಮಾಡೋದು 4 ಸಾವಿರ ಬಂದೇ ಬರ್ತದೆ ವೇರಿ ಶೋಗೆ. ಒಂದು ಇಬ್ರು ಅದೆಲ್ಲ ಬಂದ್ರೆ ವೇಸ್ಟ್ ಶೋ. ಖಂಡಿತ ವೇಸ್ಟ್. 2-3 ಜನಕ್ಕೆಲ್ಲ ಶೋ ಕೊಡಕ್ ಆಗಲ್ಲ. ಈ ಕಾಲದ ದೊಡ್ಡ ಥಿಯೇಟರ್ಗಳು ಇವು, ನಾವು ಮಾಡಕ್ ಆಗಲ್ಲ. ಟಿವಿಯಲ್ಲಿ ಆನ್ ಮಾಡ್ಬಿಟ್ಟು ನೋಡ್ಕೊಳಪ್ಪ ಅನ್ನಕ್ಕೆ ಅಲ್ವರಾ. ಎಲ್ಲ ಅದಕ್ಕೆ ಆಪರೇಟರ್ ಇರ್ಬೇಕು, ಕ್ಲೀನಿಂಗ್ ಇರ್ಬೇಕು, ಅದಕ್ಕೆ AC ಹಾಕೋ ಆಪರೇಟರ್ಗಳು ಇರ್ಬೇಕು, ಕ್ಲೀನಿಂಗ್ ವರ್ಕರ್ ಇರ್ಬೇಕು ಅಲ್ವರಾ. ನಿಮ್ ಪ್ರಕಾರ ಸರ್ ಯಾವ ಸ್ಟಾರ್ ಸಿನಿಮಾಗಳು ಬಂದ್ರೆ ನಾವು ಚೆನ್ನಾಗಿ ಓಡುತ್ತೆ, ರನ್ ಆಗುತ್ತೆ, ಒಂದು ಥಿಯೇಟರ್ ಅವ್ರು ನಾವು ಬದುಕಬಹುದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಅಂದ್ರೆ ನೀವು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಸ್ಟಾರ್ಸ್ಗಳು ಬರ್ಬೇಕು ಸರ್. ಈಗ ಎಲ್ಲ ಸ್ಟಾರ್ಸ್ಗಳು ಬಂದ್ರೆ ಒಳ್ಳೇದು. ಕನ್ನಡದ ಉದ್ಧಾರಕ್ಕೋಸ್ಕರ ಇಲ್ಲಿಂದ ಹೋಗಿರೋರು ಇರೋರು ಎಲ್ಲ ಬಂದ್ ಮಾಡೋ ಒಂದೊಂದು ಪಿಕ್ಚರ್ ಮಾಡೋದು ಬಹಳ ಒಳ್ಳೇದು. ಇವಾಗ ಮೊನ್ನೆ ಅಪ್ಪು ಸರ್ ಬರ್ತ್ಡೇ ಆಯ್ತು. ಹೌದೌದು. ಅವಾಗ ಎಲ್ಲ ಕಡೆ ಅಪ್ಪು ಸಿನಿಮಾ ರಿಲೀಸ್ ಮಾಡ್ಸಿದ್ರು, ಹೌದು. ನಿಮ್ಮಲ್ಲಿ ಕೂಡ ಕರಿಯ ರಿಲೀಸ್ ಮಾಡ್ತಾರೆ ಸರ್. ಅವಾಗ ಹೇಗಿತ್ತು ರೆಸ್ಪಾನ್ಸ್? ಚೆನ್ನಾಗಿ ಹೋಯ್ತಾ? ಏನಂದ್ರೆ 2ನೇ ಬಾರಿ ಅನ್ಕೋತೀನಿ ನಿಮ್ಮ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿ. ನಾವು ಮಾಡ್ತಾನೆ ಇರ್ತೀವಿ. ನಾವೇನು ಇವತ್ತು ಓಡಿಸ್ತಾ ಇಲ್ಲ ನಾವು. ನಮ್ ಪಿಕ್ಚರ್ ಇಲ್ಲ ನಾಳೆನೂ ಹೋಗ್ತೀವಿ ನಾವು, ಜನ ಬಂದ್ರೆ ಅಲ್ವರಾ. ಆ ತರ ಏನು ನಾವು ಇದ್ ಮಾಡೋದು ಎಲ್ಲ. ಯಾವ್ದು ಕನ್ನಡ ಪಿಕ್ಚರೇ ಅಲ್ವರಾ. ಆ ತರ ನಾವು ಭೇದ ಭಾವ ಮಾಡಬಾರ್ದು. ಕನ್ನಡ ಪೈಪೋಟಿ ಬಂದೋದಕ್ಕೆ ನಮ್ಗೆ ಈ ಪರಿಸ್ಥಿತಿ ಬಂದಿದೆ. ಅದರಿಂದ ಯಾವ ಸಿನಿಮಾ ಅಂತಲ್ಲ, ನಾವು ಆಗ್ತಾನೆ ಇರ್ತೀವಿ. ಅವರು ನಮ್ಗೆ ಬೇಕು, ಇವರು ಬೇಕು ನಮ್ಗೆ ಅಲ್ವರಾ. ಎಲ್ಲ ಚೆನ್ನಾಗಿ ಖಂಡಿತ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ಏನಿಲ್ಲ, ಇದು ಮಂಡಳಿಗೆ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು? ವಾಣಿಜ್ಯ ಮಂಡಳಿಯಲ್ಲಿ ನಮ್ಮ ಅಧ್ಯಕ್ಷರು ಇದ್ದಾರೆ, ಸರ್ ಅರವಿಂದ್ ಸರ್ ಇದ್ದಾರೆ. ಅವ್ರಿಗೆ ಗೊತ್ತು, ಅವ್ರಿಗೆ ಕನ್ನಡ ಚಿತ್ರ ಅವರು ಒಂದು ಕಾಲದಲ್ಲಿ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ದುಸ್ಥಿತಿ ಏನಿದೆ ಗೊತ್ತು ಅವ್ರಿಗೆ. ಅವರೊಂದು ಸರ್ಕಾರ ಮಟ್ಟದಲ್ಲಿ ಈಗ ನಾಳೆ ಶನಿವಾರ ಏನೋ ಬಂದು ಕರೆ ಕೊಟ್ಟಿದ್ದಾರೆ. ಅವರು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಬೇಕು ಹೊರತು ಬೇರೆ ಏನಿಲ್ಲ. ಎಲ್ಲ ಅವ್ರ ಕೈಯಲ್ಲಿ ಇದೆ. ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು, ಒಂದು ಸಬ್ಸಿಡಿ ರೀತಿಯಲ್ಲಿ. ಅಲ್ಲ, ನಿಮ್ಮ ಸಮಸ್ಯೆ ಅವ್ರ ಗಮನಕ್ಕೆ ಏನಾದ್ರು ತರುವಂತದ್ದು? ಏನ್ ಸರ್, ಈಗ ಎಲ್ಲರಿಗೂ ಸಮಸ್ಯೆ. ಇಡೀ ಬೆಂಗಳೂರಲ್ಲಿ ಎಲ್ಲಾ ಥಿಯೇಟರ್ಗಳು ಇದು ಬಂದಿರೋ ಸಮಸ್ಯೆನೇ ಇದು. ನಮ್ಮ ಒಬ್ರಿಗೆ ಬಂದಿದೆ ಅಂತ ಅಲ್ಲ, ಇಡೀ ಫುಲ್ ಎಷ್ಟೊತ್ತಿ ಏನು ಮಾಡಕ್ಕಾಗಲ್ಲ. ಭಗವಂತನೇ ದಾರಿ ತೋರಿಸ್ಬೇಕು ನಮ್ಗಷ್ಟೇ. ಈ ಕೊರೋನಾ ಟೈಮಲ್ಲಿ ನೋಡಿದ್ರಿ ನೀವು, ಮುಚ್ಕೊಂಡು ಎಷ್ಟೋ ದಿನ ಸಂಬಳ ಕೊಡದೆ ಬಹಳ ದಿನ ಎಲ್ಲ ಊರೇ ಬಿಟ್ಟೋದು ಅಲ್ವರಾ. ಅದಕ್ಕೆ ಇದಕ್ಕೂ ಒಂದು ಏನೋ ಮಾರ್ಗಸೂಚಿ ಮಾಡ್ತಾರೆ, ಮಾಡಬೇಕು ನಾವೇ. ಒಂದು ನೋಡೋರಿಗೆ ಅನ್ಸುತ್ತೆ ಸರ್, ಆರಾಮ್ ನೀವೇನ್ ಥಿಯೇಟರ್ ಅಲ್ಲಿ ಇರ್ತೀರಾ, ಒಂದೊಂದ್ ಸಿನಿಮಾ ನೋಡ್ಕೊಂಡು ಇರ್ತೀರಾ ಅನ್ಸುತ್ತೆ. ಬಟ್ ನಿಮ್ಮಲ್ಲಿರುವ ನೋವು ನಿಮ್ಗೆ ಗೊತ್ತಲ್ಲ. ಈಗ ಶುಗರ್ ಫ್ಯಾಕ್ಟ್ರಿ ದಿನ ಶುಗರ್ ತಿನ್ನಕ್ಕಾಗುತ್ತಾ? ಆಗಲ್ಲ. ಅದೇ ರೀತಿ ನಮ್ದು ಸಿನಿಮಾಗಳು ಅಷ್ಟೇ. ಸಿನಿಮಾ ಬಂದ್ರೆ ಜನ ಬಂದ್ರೆ ನಮ್ಗೊಂದು ಸಂಬಳ ಅಲ್ವರಾ. ಇಲ್ಲ ಅಂದ್ರೆ ನಾವು ಮುಚ್ಚಬೇಕಾದ ಪರಿಸ್ಥಿತಿ ಬರ್ತದೆ. ಅದೇ ರೀತಿ ಆಗಾಗ್ಬೇಕು ಅಂತ ಆಶಿಸ್ತೀವಿ.
ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ, ಒಳ್ಳೊಳ್ಳೆ ಕಲಾವಿದರು ಬರ್ಲಿ. ಇದಾರೆ ಕಲಾವಿದರು ಇಲ್ಲ ಅಂತ ಹೇಳ್ತಿಲ್ಲ, ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬರ್ಲಿ. ಮೇನ್ ನಮ್ಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬೇಕು ಅಲ್ವರಾ? ಕಲಾವಿದರು ಇದಾರೆ, ಒಳ್ಳೊಳ್ಳೆ ಸಿನಿಮಾ ತೆಗೀರಿ, ಒಳ್ಳೊಳ್ಳೆ ಸಿನಿಮಾಗಳು ನಿಂತ್ಕೊಳ್ಳಿ, ಚೆನ್ನಾಗಿ ಓಡ್ಲಿ, ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊಂತೀವಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.